ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಈ ವಿಡಿಯೋ ಬಂದು ನಾನು ನಮ್ಮ ಊರಿಗೆ ಬರೋಕ್ಕೆ ಮುಂಚೆ ವಿಡಿಯೋ ಇದು. ನಾನು ನಮ್ಮ ಸೈಡಲ್ಲಿ ಒಂದು ಪೂಜೆ ಇದೆ, ಅದು ಬಂದು ವಿಶ್ವಕರ್ಮ ಪೂಜೆ ಅಂತ. ಐ ಡೋಂಟ್ ನೋ ಬ್ಯಾಂಗ್ಳೂರಲ್ಲಿ ಇದ್ದೇ ಇಲ್ವಾ ಅಂತ, ಬಿಕಾಸ್ ನಾನು ಸುಮಾರು ಫ್ರೆಂಡ್ಸ್ಗೆ ಕೇಳಿದ್ದೆ. ನಾರ್ಮಲಿ ಅವರೆಲ್ಲ ಹೇಳಿದರು ಇಲ್ಲ ಗೊತ್ತಿಲ್ಲ ಅಂತ. ಬಟ್ ಸೊ ವಿಶ್ವಕರ್ಮ ಪೂಜೆಯಲ್ಲಿ ಏನಾಗುತ್ತೆ ಅಂದರೆ ವಿ ಆರ್ ಲೈಕ್ ಮನೆಯಲ್ಲಿ ಏನೇನೋ ವಸ್ತುಗಳು ಇದೆ, ಲೈಕ್ ಗ್ಯಾಸ್ ಆಗಲಿ, ಟಿ ವಿ ಆಗಲಿ, ಫ್ರಿಜ್ ಆಗಲಿ, ವಾಷಿಂಗ್ ಮಿಷಿನ್ ಆಗಲಿ, ಯಾ ಫಿರ್ ಕಾರ್, ಬೈಕ್ಸ್ ಎಲ್ಲ ಪೂಜೆ ಮಾಡಬೇಕು ಅಂತ. ಅದು ವಿಶ್ವಕರ್ಮ ಪೂಜೆನಲ್ಲಿ ಎಲ್ಲ ಪೂಜೆ ಮಾಡ್ತೀವಿ. ಸಮ್ ಪೀಪಲ್ ಆರ್ ಸೆಲಿಬ್ರೇಟಿಂಗ್ ಆನ್ ದಸರಾ, ದಿವಾಲಿ ಆ್ಯಂಡ್ ಆಲ್. ಸೊ ನಾನು ಊರಿಗೆ ಬಂದುಬಿಡ್ತೀನಿ, ಅದಕ್ಕೆ ದಸರಾಗೆ ಮತ್ತು ದಿವಾಲಿಗೆ ನಾನು ಬ್ಯಾಂಗ್ಳೂರಲ್ಲಿ ಇರಲ್ಲ ಅನಿಸುತ್ತೆ. ಅದಕ್ಕೆ ಪೂಜೆ ಮಾಡೋಣ ಅಂತ ನಾನು ಹೋಗಿದ್ದೆ ಕೆ ಆರ್ ಮಾರ್ಕೆಟ್ಗೆ ಹೋಗಿದ್ದೆ. ಆ್ಯಂಡ್ ಅಲ್ಲಿ ನಾನು ಫ್ಲವರ್ ಶಾಪ್ ಮತ್ತು ಫ್ರೂಟ್ಸ್ ಮಾರ್ಕೆಟ್, ವೆಜಿಟೇಬಲ್ಸ್ ಮಾರ್ಕೆಟ್ ಎಲ್ಲ ಸುತ್ತಾಡ್ತಾ ಇದೆ. ಸೊ ಸ್ವಲ್ಪ ಎಲ್ಲರೂ ಹೋಗಿದ್ದಾರೆ ಅಲ್ಲಿ, ಇಟ್ಸ್ ಅ ಕಾಮನ್ ಪ್ಲೇಸ್. ಬಟ್ ನಾನು ಹೋಗಿ ನನ್ನ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ಫ್ಲವರ್ ಮಾರ್ಕೆಟಲ್ಲಿ ನಾನು ಸದ್ಯಕ್ಕೆ ಸುತ್ತಾಡ್ತಾ ಇದ್ದೀನಿ. ಯಾವ ಹೂವು ತೊಗೋಬೇಕು ಮನೆಗೆ, ಬಿಕಾಸ್ ಮನೆ ಕೂಡ ಪೂಜೆ ಮಾಡಬೇಕು ಅದಕ್ಕೆ. ಸೊ ಯಾವ ಹೂವು ತೊಗೋಬೇಕು, ಏನು ಫ್ರೂಟ್ಸ್ ತೊಗೋಬೇಕು, ಸೊ ಅದೆಲ್ಲ ಈ ವಿಡಿಯೋನಲ್ಲಿ ಎಲ್ಲ ನಾನು ಸ್ವಲ್ಪ ತೋರಿಸ್ತೀನಿ. ಸೊ ನಿಮ್ಮೆಲ್ಲರಿಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋಕ್ಕೆ ಮತ್ತೆ ಹೋಗಬೇಡಿ. ಸೊ ಲೆಟ್ಸ್ ಗೆಟ್ ಇನ್ ಟು ಮೈ ವಿಡಿಯೋ ಗೈಸ್. ಸೊ ಈ ಫ್ರೂಟ್ಸ್ ನಾನು ಫಸ್ಟ್ ಟೈಮಲ್ಲಿ ನೋಡಿದ್ದೆ. ಆ್ಯಕ್ಚುಲಿ ನಾನು ಈ ಫ್ರೂಟ್ಸ್ ಏನಂತ ಗೊತ್ತಿಲ್ಲ. ಯಾರಿಗೆ ಗೊತ್ತಿದೆ ಅಂತ ದಯವಿಟ್ಟು ವಿಡಿಯೋನಲ್ಲಿ ಕಾಮೆಂಟ್ ಮಾಡಿ, ಬಿಕಾಸ್ ನನಗೆ ಗೊತ್ತಿಲ್ಲ ಫ್ರೂಟ್ಸ್ ಏನಂತ. ಸೊ ಫೈನಲಾಗಿ ಫ್ಲವರ್ಸ್ ಮಾರ್ಕೆಟ್ ಎಲ್ಲ ಸುತ್ತಾಡಿ ಆದಮೇಲೆ ನಾನು ಈಗ ಫ್ರೂಟ್ಸ್ ಮಾರ್ಕೆಟಲ್ಲಿ ಸುತ್ತಾಡ್ತಾ ಇದ್ದೀನಿ. ಸುತ್ತಾಡಿಸ್ತಾರೆ, ಫುಲ್ ಸುಸ್ತ ಕೂಡ ಆಗಿಬಿಟ್ಟಿದ್ದೀನಿ ನಾನು. ಓಕೆ, ಆ್ಯಂಡ್ ಯಾ ದಿಸ್ ಇಸ್ ದ ವಿಡಿಯೋ. मौसम नहीं तो ना ये दरकार टिके कोन कहलो कंबळा टिके दरकार केते 50 बडडा किलो आनिबो आगुरु एगुडा थिले 10 टका नै गेथिले 20 टका नै गेथिले बर्तन ता किलो 80 टका बनले मदरे नै थिले 80 टका किलो एठी 50 टका जाने आसे नाळा तो नागा पंडो थोड़ा छोड़ाला आया ने सापड़े हे ಎರಡು ಕೆಜಿ ಪೊಮೊಗ್ರೆನೇಟ್ ತೊಗೊಬಂದಿದೆ. 1 kg ಬಂದು 120 ರುಪೀಸು. ಸೊ ಮೇಲೆ ಮಾತ್ರ ಲೈಕ್ ಯಾವ ಸೈಡ್ ಖರಾಬ್ ಆಗಿದೆ ಅದನ್ನು ಕೆಳಗಡೆ ಮಾಡಿಬಿಟ್ಟು ಲೈಕ್ ಚೆನ್ನಾಗಿ ಯಾವ ಸೈಡ್ ಕಾಣಿಸ್ತಾ ಇದೆ ಅದನ್ನು ಮೇಲ್ ಮಾಡ್ತಾರೆ. ಆ್ಯಂಡ್ ಚೂಸ್ ಮಾಡೋಕ್ಕೆ ಕೂಡ ಕೊಡಲ್ಲ. ಸೊ ಯಾರು ಫ್ರೂಟ್ಸ್ ಎಲ್ಲ ಮಾರ್ಕೆಟಿಂದ ಪರ್ಚೇಸ್ ಮಾಡ್ತೀರಾ ಅಂದರೆ ಅದೊಂದು ದೊಡ್ಡ ಸ್ಕ್ಯಾಮ್ ಅಂತಲೇ ಹೇಳ್ತೀವಿ. ಸೊ ಐ ವಿಲ್ ನಾಟ್ ಸಜೆಸ್ಟ್ ಎನಿಬಡಿ ಗೋ ಆ್ಯಂಡ್ ಪರ್ಚೇಸ್ ಫ್ರೂಟ್ಸ್ ಫ್ರಮ್ ದೇರ್, ಬಿಕಾಸ್ ನಿಯರ್ ಬೈ ಮಾರ್ಕೆಟಲ್ಲಿ ಏನಾಗುತ್ತೆ ಒಂದು 5-10 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಬಟ್ ಯು ಕ್ಯಾನ್ ಚೂಸ್ ಆ್ಯಂಡ್ ಯು ಕ್ಯಾನ್ ಸಿಲೆಕ್ಟ್ ದ ಫ್ರೂಟ್ಸ್, ಯು ಕ್ಯಾನ್ ಪರ್ಚೇಸ್. ಮಾರ್ಕೆಟಲ್ಲಿ ಆಪ್ಷನ್ ಇಲ್ಲ. ಸೊ ಈ ವಿಡಿಯೋನಲ್ಲಿ ಅಷ್ಟೇ. ಆ್ಯಂಡ್ ಎಲ್ಲ ಪರ್ಚೇಸ್ ಮಾಡಿ ಆದಮೇಲೆ ನಾನು ಈಗ ಮನೆಗೆ ಬಂದೆ. ಬಟ್ ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಏನಂದರೆ ಫ್ರೂಟ್ಸ್ ಮಾರ್ಕೆಟಲ್ಲಿ ನನಗೆ ಅದು ಇಷ್ಟನೇ ಆಗಿಲ್ಲ. ಬಿಕಾಸ್ ಎಲ್ಲರೂ ಸ್ಕ್ಯಾಮ್ ಮಾಡ್ತಾಯಿದ್ದಾರೆ. ಆ್ಯಪಲ್ ಆಗಲಿ, ಪೊಮೊಗ್ರೆನೇಟ್ ಆಗಲಿ, ಯಾವುದು ಫ್ರೂಟ್ಸ್ ಆಗಲಿ. ಸೊ ರೇಟ್ಗೆಯಿಂದ ಏನು ಅವರು ಕ್ವಾಲಿಟಿ ಕೊಡ್ತಾಯಿದ್ದಾರೆ, ಇಟ್ಸ್ ನಾಟ್ ವರ್ತ್. ಸೊ ನೋಡಿಬಿಟ್ಟು ಪರ್ಚೇಸ್ ಮಾಡಬೇಡ ಅಂತ ಹೇಳಲ್ಲ, ನೋಡಿಬಿಟ್ಟು ಪರ್ಚೇಸ್ ಮಾಡಿ. ಈ ವಿಡಿಯೋನಲ್ಲಿ ಅಷ್ಟೇ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಟಿಲ್ ದೆನ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಜೈ ಜಗನ್ನಾಥ್.